ಹಾಂ ಬಂದ್ರಿ ಇವ್ರೀಗ ಮತ್ತೆ ಜಗಳ ಚಾಲು ಮಾಡೋದ ಈಗ ಸೀರೆ ಕೊಡ್ಸತಾನೆ. ಸಾವ್ಕಾಸರ ಬಾರ ನೀನು. ಅಯ್ಯಯ್ಯೋ ಎದೆ ಯಾರ್ದಾರ ಒಡಿಸಿಟ್ಟೆ ನೀನು ನಿನ್ನ ಮಾರ ಯಾವ್ದಾರ ಹಂಗೆ ಒಳಗೆ ಹಾಕಿ ಮೊದ್ಲು ಬಾಯ್ ಮುಚ್ಚು ಬಾಯ್ ಮೊದ್ಲು. ಅವ್ವ ಮೊದ್ಲು ಶುಗರ್ ಬಿ ಪಿ ಇರೋ ಮನುಷ್ಯರು ನಾವು ಈ ನಮ್ಮನಿ ಹೆದರಿಸಿದ್ರೆ ಹೆಂಗ್ಲೆ ಬಸ್ಸಮ್ಮ ತೇರ ಇವರು ಬಂದ್ರಿ ಈಗ ನೋಡಿಲೆ ಅವರು ಬಂದು ಈಗ ನಮ್ಮ ಮುಂಜಾನೆ ಜಗಳ ಮಾಡಿದ್ದಕ್ಕೆ ನಿಮ್ಮ ಮುಂದೆ ಹೇಳ್ತಾರ ಅವ್ರು. ಹೇಳ್ಬೇಯವ್ವ ನೀನು ಅಂತೇಳಿ ನೀವೇನು ಹೇಳೋಂಗಿಲ್ಲ. ಏನು ಮಾಡಲಿಪ್ಪ ನಾನು ನೀ ಉಂಟು ನೀನು ಹಿಂತು ಉಂಟು ಮತ್ತೆ ಸೀರೆ ಅಂದ್ರೆ ಕೊಡಸು ಅಂತಂದು ನೀವು ಬೈದಾಡ್ಬೇಕು ಅಷ್ಟ ನೋಡು ಹೇಳ್ತೀನಿ ನಾನು. ಮತ್ತಿರತ್ತ ನನಗೆ ಸೀರೆ ಬರ್ಲಿಕ್ಕಂದ್ರೆ ನಿಮಗೂ ಸೀರೆ ಇಲ್ಲ ನೋಡು. ಈ ಸರ ಹಬ್ಬಕ್ಕೆ ಹೊಳ ಮಳೆ ಹುಟ್ಟಿದ ಉಟ್ರೆ ಒಣೇನು ಹಂಗಸ್ರ ಮುಂದೆ ನಮ್ಮ ಮರ್ಯಾದೆ ಏನಾಗ್ಬಾರ್ದು, ನಮ್ದು ಇಮೇಜ್ ಎಲ್ಲ ಡ್ಯಾಮೇಜ್ ಆಕೈತೆ ನೋಡು. ಅಷ್ಟ ಏನು ಮಾಡ್ತೀರಿ ನೋಡು. ತೇರ ಬಂದ್ರಿ ಅವ್ರು. ಹಿಂಗೆ ಗಂಭೀರವಾಗಿ ಕುಂದ್ರಲ್ಲ ನಾನು ಇಷ್ಟ ಸಿಟ್ಟಲ್ಲೇ ಕುಂದ್ರಲ್ಲ ಹಿಂಗೆ ಇರಲಿ ನೋಡು ಮಕ್ಕ ಅದೇ ಸಿಟ್ಟಿನಾಗ ಅದೇನಿಲ್ಲ. ನೋಡಿರ್ಲ ತೇರ ಹಿಂಗೆ ಕುಂದಿರ್ಬೇಕ್ರಿ. ಹ್ಞೂ ರೀ ಹಿಂಗೆ ಗಂಭೀರವಾಗಿರ್ಬೇಕ್ರಿ ನೀವು. ಏನ್ರಿ ತೇರ ನೀವು ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ. ನೋಡ್ರಿ ನನ್ನ ಕಡೆ ಈಗ ಅವರು ಸೀರೆ ಬಗ್ಗೆ ಏನಾರ ವಿಷಯ ತೆಗೆದ್ರಂದ್ರೆ ನೀವು ನನ್ನ ಎಡ ಮಾತು ಭೇದ ಮಾಡ್ಬೇಕಷ್ಟ, ಮತ್ತು ಕರೆಗೂ ಬೇಯಬಾರ್ದು. ಮತ್ತು ನಾ ಹೇಳ್ತೇನೆ ನೋಡಿ ಈಗ. ಹಾಂ ರೀ ಆತಾತು ಎಡ ಮಾತು ಬೈತೀನಿ ಬಸಮ್ಮ, ಎಡ ಮಾತು ಬೈತೀನಿ ಭಾಳ ಏನು ಬೈದಲ್ಲ. ಮತ್ತು ಹೆಚ್ಚು ಕಮ್ಮಿ ಮತ್ತೆ ಏನಾರ ಒಂದು ಮಾತು ಜಾಸ್ತಿ ಬೇಯ್ದ್ರೆ ಹೊಟ್ಟೆಗೆ ಹಾಕೋ ಮತ್ತೆ ನೀ ಏನು ಡೀಲ್. ಓಕೆ ಓಕೆ ಅತ್ತೆ ನಿನ್ನ ಕಾಲಾಗ ಸಾಕಾಗೈತೆ ನನಗೆ. ಏನಂತ ನೀನು ಜೋಡಾದೆ ನನಗೆ ಒಂದು ಕೆಲಸ ಮುಂಜಾನಿದ್ದ ಹೇಳಾಕತ್ತೆ ನೀವು ಒಟ್ಟ ಮಾಡುವಲ್ಲಿ ನೀನು. ಅತ್ತೆಯಾರ ಅವ್ರು ಇನ್ನೂ ಬಂದೇ ಇಲ್ರಿ. ನೀವು ಆಗಲೇ ಈಗ ಬೇಕು ಚಲೋ ಮಾಡಿಬಿಟ್ರಲ್ಲ. ಪ್ರಾಕ್ಟೀಸ್ ಮಾಡಕತ್ತೀನಿ ತಡಿ ಒಟ್ಟು. ಒಮ್ಮೆ ಮತ್ತದು ಬೈಯಾಕ ಬರ್ಬೇಕಲ್ಲ. ನಿಮಗೆ ಬೈದು ಕಲಿಸ್ಬೇಕನ್ರಿ. ಮುಂಜಾನೆ ಸಂಜೆ ತನಕ ಬೈದ್ರಾಗಿರ್ತೀರಿ ಮತ್ತೆ ಪ್ರಾಕ್ಟೀಸ್ ಮಾಡ್ತೀರನ್ರಿ ನೀವು. ಡೀಲ್ ಓಕೆ, ಡೀಲ್ ಅಂದ್ರೆ ಡೀಲ್ ಅಷ್ಟೇ. ಎರಡು ಮಾತು ಅಂದೇನಿ ಹೆಚ್ಚು ಕಮ್ಮಿ ಬೈದ್ರೆ ನೀವು ಹೊಟ್ಟೆಗೆ ಹಾಕೋಬೇಕು ಅಷ್ಟೇ, ಮುಗೀತು. ಮತ್ತೆ ಮ್ಯಾಟರ್ ಕ್ಲೋಸ್. ಬಂದ್ರಿ ಏನ್ಲೇ ಹಿಂಗೆ ಕುಂತ್ಬಿಟ್ಟು ಮಕ್ಕ ಉಪ್ಪಿಸ್ಕೊಂಡು ಏನಾರ ಮತ್ತೆ ತಿರ್ಸಿ ಜಗಳ ಮಾಡಿದ್ರಿ ಏನು? ಯಾರ ಏನಾರ ಹೊಸದು ವಸ್ತು ತಂದ್ರೆ ಯಾರ ಫ್ರಿಜ್ ವಾಷಿಂಗ್ ಮಷಿನ್ ಮತ್ತು ಅದು ತಡ್ಕೊಳಕ್ಕಾಗಲ್ದ ನಿನಗೇನು? ಏನೀಗ ಹೇಳ್ರಿ. ಏನು ಯಾರ ಮಂದಿ ಎಂಟು ತಮ್ಮಂದ್ರೆ ಹೊಟ್ಟೆ ಉರ್ಕೊಂತ ಕುದ್ರದ್ರಾಗ ಇರ್ತೇನೆ ಅಂತ ಮಾಡ್ರಿ ಏನು? ಯಾಕ ಅಂತ ನಾನು ಹೋಲ್ಡನ್ ಚಿರಾಡಕ್ಕೆ ಹೋಗ್ಬೇಡ. ಏನು 300ಕ್ಕೆ 400ಕ್ಕೆ ಬಿ ಪಿ ಏರ್ಸ್ಕೊಬೇಡ ಏನು? ಅತ್ತಿಯಾರ ನಮ್ಮ ಪ್ಲ್ಯಾನ್ನ ಮಾವಾರ ಇದ್ದಿದ್ದೆ ಇಲ್ರಿ. ಇವ್ರ ಪಾತ್ರ ಇಲ್ಲಿ ಹೆಂಗೆ ಬಂದ್ರಿ ಅತ್ತಿಯಾರ? ತಂದೆ ಮಗು ಇಬ್ಬರಿಗೂ ತೊಗೊಂಡು ಜಾಡಿಸ್ತೀನಿ ಇವತ್ತು ಬೇಸಾಗ. ನಿಮ್ಮ ಮಾವರ ಏನು ಕಮ್ಮನ ಸೀರೆ ಕೊಡಿಸ್ತಾನ? ಅದ ಏನೋ ನಮ್ಮ ಮಗ ಒದರಾಡಿದ್ರೆ ಅದ ಒಟ್ಟು ಕಮ್ಮ ಸೀರೆ ಕೊಡಿಸ್ತೈತಿ. ಸುಮ್ಮನೆ ನೀನು ಬೇಡ ಅಂದ್ರೂ ಪಾತ್ರಕ್ಕೆ ಎಂಟ್ರಿ ಆಗ್ಬಿಟ್ಟ ನಿಮ್ಮ ಮಾವೀಗ. ತೊಗೊಳೋದ ಜಾಡ್ಸೋದು ಅಷ್ಟೇ ಹಂಗತ್ತೀರ. ಆತೋರಿ ಅತ್ತರ. ಹ್ಞೂ ರೀ ಲೆಟ್ಸ್ ಕಂಟಿನ್ಯೂ. ಯಾವ ಬೇ ಹೇಳಪ್ಪ ಏನಾತು? ಮುಂಜಾನಿಂದ ಬೇ ಒಂದ ಸೌಂಡ್ ಜಗಳ ತೆಗೆದ್ಬಿಟ್ಟು ಅವಳು ಬೇ ನನ್ನ ಜೊತೆ. ಏನು ಹೇಳಿದ್ರು ಒಂದು ಕೆಲಸನೂ ಮಾಡವಲ್ಲಿ ಏನಿಲ್ಲ. ಇದ್ರ ಬಿದ್ದಂಗೆ ಏನು ಶತ್ರುಕಿನ ಹೆಚ್ಚಿಗೆ ಮಾಡಕತ್ತ ಅವಳು. ಒಂದು ಮುಂಜಾನಿಂದ ನಾನು ನೋಡಾತೇನಿ. ಏನು ಜಗಳ ಏನು ತಾನ ಬೇವ ಹೇಳಿ ಬೇವ ಹಾಕಿ ಕೊಟ್ಟು. ಹೌದಾ ನಿನ್ನ ಜೊತೆ ಜಗಳ ತಗದ್ಲ ಆಕಿ? ತಡಿ ಕರೆದ ಬರ್ತಾನಕಿನ ಈಗ. ಏನ್ರಿ ಅತ್ತಿಯರ ಬಾಯಲ್ಲಿ ಒಂದಿಟ್ಟ ಏನ್ರಿ ಅತ್ತಿಯರ? ಅಲ್ಲ ಮುಂಜಾನೆದ್ದು ನನ್ನ ಮಗನ ಜೊತೆ ಜಗಳ ತಗದೆ ಅಂತಲ್ಲ. ಯಾಕ ಎದಕ್ಕೆ ಜಗಳ ತಗದಿ? ಏನು ನಿನಗೆ ಉದ್ಯೋಗ ಬಗ್ಗೆ ಐತನಿಲ್ಲ? ಪಾಪ ಅವನ ಜೊತೆ ಎದಕ್ಕೆ ಜಗಳ ತಗದಿ ನೀನು? ಯಾಕ್ರಿ ಅತ್ತಿಯರ ನಾ ಜಗಳ ಮಾಡಿದ ಅಷ್ಟ ಹೇಳಾಕತ್ತಾರ್ರಿ. ಮೇನ್ ಮ್ಯಾಟ್ರಿಗೆ ಬಾ ಅನ್ರಿ ಅಷ್ಟ. ಏನಪ್ಪ ಇವತ್ತು ಅತ್ತಿ ಸೂಸಿದು ಮಾತು ಹಿಂಗೆ ನೋಡ್ಬೇವ ಹಿಂಗೆ ನೋಡ್ಬೇಕು. ಒಂದು ಮುಂಜಾನೆದಷ್ಟು ತಲೆ ಹಿಡಿಸಿಬಿಟ್ಟು ಆಡ್ಬೇಕು ನನಗೆ. ಏನಾಯ್ತು ವಿಷಯ ಹೇಳ್ರಿ. ನೀನಾರ ಹೇಳ. ತಗದಕ್ಕೆ ಹಾಕಿ ಜಗಳ ಎದಕ್ಕೆ ತಗದ ಅಂತಕಿನ ಕೇಳು. ಜಗಳ ತೆಗ್ದದ್ ನಾನಾದ್ರೂ ಜಗಳ ಹೆಚ್ಚಿಗೆ ಆಗುವಂಗೆ ಮಾಡಿದವ್ರ ಎತ್ತಾರ ಕೇಳ್ರಿ ನೀವು ಅವ್ರನ್ನ. ಸುಮ್ಮನೆ ಕೊಂದ್ರಿ ಎದಕ್ಕೆ ಹಲ್ಕಿಸ ಕುಂತೀರಿ? ಇಲ್ಲೇನ್ರ ನಾಟಕ ನಡಕತ್ತಾನೆ? ಅಯ್ಯ ನೆಮ್ಮದಿಲ್ಲಿದ್ದ ನಗುವಂಗೂ ಇಲ್ಲಿ ನೋಡಿ ಮನ್ಯಾಗ. ಈಗ ಸೀರೆ ಬೇಕಂತಕ್ಕಿಗೆ ಕೊಡಸು ನೀನು ಹಗ್ಗ ಹೇಳ್ತೀಯಲ್ಲ ಬೇ. ಈಗ ಎದಕ್ಕೆ ಬೇಕು ಸೀರೆ? ಅಲ್ಲ ಹಲ ಕಟ್ಟ ಭಾಡೆ ಅಲ್ಲ ಎದಕ್ಕೆ ಬೇಕು ಅಂತ. ಈಗೆಲ್ಲ ಕಾಲ ಮೇಲೆ ಹಬ್ಬ ಚಲುವಾದವು. ಸೀರೆ ಎದಕ್ಕೆ ಬೇಕಂತ ಹೆಣ್ಮಕ್ಳಿಗೆ ಎಷ್ಟು ಸೀರೆ ಇದ್ರು ಕಡಿಮೆನ ಒಂದು ಸೀರೆ ಕೊಡ್ಕೊಂಬ ಹೋಗ. ಅದ್ರ ಜೊತೆ ನನಗೂ ಒಂದು ಸೀರೆ ಬೇಕಾ ನೋಡು. ನೀನು ಚಲೋ ಮಾಡೇಬಿಟ್ಟೆ ನಾಕಿ ಜೊತೆ. ಕೊಡ್ಸೋದಿಲ್ಲ ಅಂದ್ರೆ ಕೊಡ್ಸೋದಿಲ್ಲ. ನಾನು ಕಪಾಟ್ ತುಂಬ ಸೀರೆ ಅದು ಅತ್ತಿ ಸತಿಗೆ ಸೀರೆ ಬೇಕಂತ ಕೊಡ್ಸೋದಿಲ್ಲ ಅಂದ್ರೆ ಕೊಡ್ಸೋದಿಲ್ಲ. ಯಪ್ಪ ಹೇಳಿ ನೀನು ಮಗಣೆ. ಈ ಆಟಕ್ಕೆ ನಾನು ಕರೀಲಿಪ್ಪ. ನೀನುಂಟು ನಿಮ್ಮ ಮಗು ಉಂಟು ನೀನೇನು ಉಂಟು ನನಗೆ ಅಂಕರ ಗೊತ್ತಿಲ್ಲ. ನೀನು ಕೇಳ್ಬೇಡ್ರಿ. ಅತ್ತಿ ದುಡ್ದಂಗ ಹೊಲ ಅನ್ನಂಗಿಲ್ಲ ಮನಿ ಅನ್ನಂಗಿಲ್ಲ. ಹಿಂಗ ಅತ್ತಿ ಸತಿ ದುಡಿತೇವಿ. ಈ ಆಟಕ್ಕೆ ನಾನಿಲ್ಲ ಅಂತ ನಾಡ್ರಿ. ಇಬ್ರು ತಂದೆ ಮಗ ಸೀರೆ ಕೊಡ್ಸ್ ನಡ್ರಿ. ನಮ್ಗೆ 5,000 ರೂಪಾಯಿ ಸೀರೆ ಬೇಕಾ ನೋಡು ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಗೆ. 5,000 ರೂಪಾಯಿ ಸೀರೆ? ನನ್ನ ಕಡೆ ರೊಕ್ಕಿಲ್ಲ ಅಷ್ಟೇ. ನೋಡ್ರಿ ಅತ್ಯಾರ ಒಂದು ಸೀರೆ ಕೇಳಿದ್ರೆ ಕೊಡ್ಸಾಕೊಲ್ಲ ಅಂತಾರ್ರಿ. ಬಾಯಿ ಮಾತಿಗರ ನಡ್ರಿ ಕೊಡಿಸ್ತೀನಿ ಅಂತಾರ ನೋಡ್ರಿ ಅತ್ಯಾರ. ಜಗಳ ಆಯ್ತು ನೋಡು ಅಂತಂದ್ರೆ ನಾ ಏನೋ ಗಂಡ ಐತಿ ಜಗಳ ತಗೊಬಿಡಂತ ನಾ ಮಾಡೇನಿ. ಸೀರೆ ಸಂಬಂಧ ಮತ್ತೆ ಅಕ್ಕಿದ್ರಾಗ ಏನು ಅಕ್ಕಿ ಕೇಳಿದ್ರಾಗ ಏನು ತಪ್ಪೈತಿ? ಕೊಡ್ಸಾಕಬೇಕು ನೀವು ಸೀರೆ ಈಗ. ಇಲ್ಲ ತಂದ್ರೆ ನೋಡಿ ಅಡಿಗೆ ಮನೆ ಚಾವಿ ಹಾಕ ಬಸಮ್ಮ. ಅದನ್ನ ಹೆಂಗೋ ಅವ್ರು ಅಡಿಗೆ ಮಾಡಿ ಉಣ್ಸ್ಕೊಂತಾರ ನೋಡ್ತೇನೆ ನಾನು. ಹಾಕದನ್ ಚಾವಿ. ಎಲ್ಲರೂ ಹೋಗಿ ಹೋಟೆಲ್ನ ತಿಂದು ಬರವಲ್ರಕ್ಕ. 4 ದಿನ ತಿಂದು ಹೇಳಾಟ್ ಹತ್ತಂದ್ರೆ ಗೊತ್ತಾಕತ್ತಿವ್ರು ಹೊರಗಿಂದ. ಹೋಗದ ಹಾಕೋಗದನ್ನ ಬರ್ಲಿ ಇವ್ರು. ಒಂದು ಚಾ ಮಾಡಿಕೊಡು ನಾಷ್ಟ ಮಾಡಿಕೊಡು ಅಂತ ಹೇಳ್ತೇನೆ ಅವಾಗ. ಈಗೇನು ಹೇಳೋದಿಲ್ಲ ನಾನು. ಹೊಲ್ದಾಗ ಏನಾದ್ರು ಇದ್ರೆ ನಾ ಮಾಡ್ತೇನೆ. ಹೊಲ್ದಾಗಿನ ಕೆಲಸ ಏನ್ರ ಮನ್ಯಾನ ಕೆಲಸ ಅದು ಮುಂಜಾನಿಂದ ಸಂಜೆ ತನಕ ಕತ್ತಿ ದೊಡ್ಡದಂಗೆ ದುಡ್ತೈತೆ ಅದು ಮನ್ಯಾಗ.
ಸೀರೆ ಕೊಡ್ಸಾಕೊಳ್ರಂತ ಹಬ್ಬಕ್ಕೆ. ಆಯ್ತು ಬಾ, ನಿಮಗೆ ಏನ್ರ ಕೇಳ್ರಿ ತಿನ್ನಾಕ ಮಾಡ್ಕೊಡು, ಕುಡ್ಯಾಕ ಚಾ ಮಾಡ್ಕೊಡು ಅಂತಂದು ಅವಾಗ ಹೇಳ್ತು ಒಂದು ಕಪ್ ನೀರು ಕೈಲೇ ಕೊಟ್ರೆ ಕೇಳಿನ ಹೋಗಿ ಎದ್ದು ಕುಡಿಯಂಗಿಲ್ಲ ಏನಿಲ್ಲ ಎಬ್ಬಿಸಿರ ಅನ್ನ ತಂದಿ ಮಗ ನಾಟಕ ಇಬ್ರು. ಆತಾಳ, ನೀವೇನು ಈಗ ನಾಷ್ಟ ಊಟ ನಮ್ಗೆ ಮಾಡ್ಕೊಡೋದಿಲ್ಲನ ಬಿಡ್ರಿ, ನಾನು ನಮ್ಮ ಅಪ್ಪ ಮಾಡ್ಕೊಂಡು ತಿಂತೇವಿ. ಮಸ್ತ್ ಅಡುಗೆ ಮಾಡ್ಕೊಳೋಣ. ನಾವು ಮಸ್ತ್ ಇವ್ರ ಕೈ ಅಂದಿನ ತಿನ್ನೋದು, ನಾವು ಅಡುಗೆ ಮಾಡ್ಕೊಂಡು ತಿನ್ನೋಣ ಅಂತ ನಡಿ ಮಗನ. ಹೌದನ? ಆತ ಎಲ್ಲ ಹೆಂಗೆ ಅಡುಗೆ ಮನೆ ಇಟ್ಟಿರ್ತೀವಿ ಹಂಗೆ ಒಗತಿರ್ಬೇಕು. ಏನ್ರಿ ಹೆಚ್ಚಿದ್ದಲ್ಲೇ ಬೀಳೋದು, ಮುಸುರಿದಲ್ಲೇ ಬೀಳೋದು, ತಾಟಲ್ಲೇ ಬೀಳೋದು ಒಂದ ಇಡ್ರಿ ಹೇಳ್ತಾನೆ. ಅವಾಗ ಈಗೇನು ಹೇಳೋದಿಲ್ಲ. ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತೀರಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸೋದು ಮರೆಯಕ್ಕೆ ಹೋಗ್ಬೇಡ್ರಿ. ಕಮಲಕ್ಕನ ಮನೆ ಕತೆ ಯಾವ ರೀತಿ ಸಪೋರ್ಟ್ ಮಾಡ್ತಿರಲ್ರಿ, ಅಲ್ಲಿ ಕೌಟುಂಬಿಕ ಕತೆಗಳನ್ನು ಹಾಕಿದ್ರೆ ಇಲ್ಲಿ ಕಾಮಿಡಿ ಕತೆಗಳನ್ನು ಹಾಕ್ತೀನಿ ರೀ. ಎರಡೂ ಒಂದೇ ಥರ ಕತೆಗಳನ್ನು ಹಾಕಕತ್ತಾರೆ ನಿಮಗೂ ಬೇಜಾರಾಕತ್ರಿ. ಹಾಗಾಗಿ ಕಾಮಿಡಿ ಕತೆಗಳು ಬರ್ತಿರ್ತಾವ್ರಿ. ದಯವಿಟ್ಟು ನೀವು ಸಪೋರ್ಟ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ಇನ್ನೂ ನೋಡಕತ್ತಿದ್ರಂದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಮ್ಮ ಅತ್ತೆ ಸೊಸೆ ಕಾಮಿಡಿ ನಿಮ್ಗೆ ಇಷ್ಟ ಆಗಿತ್ತಪ್ಪ, ಇದು ಮುಂದಿನ ಪಾರ್ಟ್ ಬೇಕಂತಂದ್ರೆ ಕಾಮೆಂಟ್ ಮೂಲಕ ತಿಳಿಸ್ರಿ, ಪಾರ್ಟ್ 2 ಅಂತೇಳಿ ನಾವು ನೆಕ್ಸ್ಟ್ ಕಥೆಯನ್ನು ಮಾಡಿ ಹಾಕ್ತೀವಿ ರೀ. ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ಫ್ರೆಂಡ್ಸ್. ದಯವಿಟ್ಟು ನಮ್ಮ ಅತ್ತೆ ಸೊಸೆ ಕಾಮಿಡಿ ಯಾವ ರೀತಿ ಬರ್ತೈತಿ ಅನ್ನೋದು ಕಾಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ. ಸೆಕೆಂಡ್ ಪಾರ್ಟ್ ಬೇಕಂತಂದ್ರೆ ಪಾರ್ಟ್ 2 ಅಂತಂದು ಕಮೆಂಟ್ಗಳು ಜಾಸ್ತಿ ಬಂದು ಅಂದ್ರೆ ನೆಕ್ಸ್ಟ್ ಪಾರ್ಟ್ ಹಾಕ್ತೀನಿ ರೀ. ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀನಿ ರೀ. ಧನ್ಯವಾದಗಳು ರೀ ಎಲ್ಲರಿಗೂ.